ಕಾಂಗ್ರೆಸ್ ಯಾವುದೇ ಅಲ್ಲಿ ಆರಿಸ್ಕೋಬೇಡಿ. Siddaramaiah is the right person to become the Prime Minister of Karnataka. ತಿಮ್ಮಕ್ಕ ನೀನು ಬೊಮ್ಮಕ್ಕ ನೀನು ಎಲ್ಲಾರ್ಗೂ ಬಾವ ನಿನ್ಗೂ ಕರೆಂಟ್ ಕೊಡ್ತೀನಿ, ನಿಂಗೂ ಎಲ್ಲಿದೆ ಸರ್? ಅವ್ರು ಕೊಡಿ ಸಂತೋಷ, ಅವರು ನಮ್ಮ ತರ ಬಚ್ಚ ಏನು ಗೊತ್ತಿಲ್ಲ. ಆರು ಕುಡಿಯ ಮೋದಿ ಇರೋದ್ರಿಂದ ಇವತ್ತು ಎಲ್ಲ ಜನ ಎರಡು ಊಟ ಮಾಡ್ತಾವ್ರೆ, ನೆಮ್ಮದಿಯ ಬದುಕ್ತಾವ್ರೆ. ಅಲ್ಲಿಂದ ಇನ್ವೆಸ್ಟ್ಮೆಂಟ್ ತರ್ತಾನೆ, ಎಲ್ಲರಿಗೂ 15 lakhs ಕೊಡ್ತಾನೆ, ಅದು ₹1 ಬಂದಿಲ್ಲ. ನಾನು ಕುರ್ಬಾನೆ ಅಂದ್ರೆ ಮಾಡೋದು ಮಾತ್ರ ಸಖತ್ ಮೋಸ ಸಿದ್ದರಾಮಯ್ಯ. ಬರೀ 2024 MP ಎಲೆಕ್ಷನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಪ್ರಕಾರ ಉತ್ತಮ ಅನಿಸುತ್ತೆ? ಮೋದಿ ಬಿಜೆಪಿ ಬಿಜೆಪಿನೇ ಬರ್ಬೇಕು. ಯಾಕೆ ಸರ್ ಬಿಜೆಪಿನೇ ಅಂತೀರಾ? ಮೋದಿ ಇರೋದ್ರಿಂದ ದೇಶ ಉಳ್ಕೊಂಡೈತೆ. ಮೋದಿ ಇಲ್ಲಾಂದರೆ ಇಷ್ಟಕ್ಕೆ ಮಾರ್ಬಿಟ್ಟು ಇಟಲಿಗೆ ಹೋಗಿ ಸೆಟ್ಲ್ ಆಗಿಬಿಡೋನು ರಾಹುಲ್ ಗಾಂಧಿ. ಮೋದಿ ಇರೋದ್ರಿಂದ ಇಲ್ಲಿ ಹಿಂದೂಗಳು ಎಲ್ಲ ಬದುಕೋರೆ, ಇಲ್ಲ ಯಾವತ್ತೂ ಸಾಯಿಸ್ಬಿಟ್ಟು ಓಡೋಗ್ಬಿಡೋನು. ಮೋದಿ ಅವರು ಅಧಿಕಾರಕ್ಕೆ ಬಂದು 10 ವರ್ಷ ಆಗಿ 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಬಂದಮೇಲೆ ಚೇಂಜಸ್ ಆಗಿದೆ, ಜನಸಾಮಾನ್ಯರಿಗೆಲ್ಲ ಚೇಂಜಸ್ ಆಗಿರೋದಕ್ಕೆ ನಾನು ಇವತ್ತು ಆಟೋ ಓಡಿಸ್ತಾ ಇರೋದು. ಚೇಂಜ್ ಆಗಿಲ್ಲ ಅಂತಂದಿದ್ರೆ ಇಷ್ಟು ಕಾಲನೇ ನಾನು ಎಲ್ಲ ಓಡೋಗ್ಬಿಡ್ಬೇಕಾಗಿತ್ತು. ಯಾಕೆ ಅಂದರೆ ಆ ಮಟ್ಟಕ್ಕೆ ತಂದ್ಬಿಡೋರು ಕಾಂಗ್ರೆಸ್ನವರು. ಮೋದಿ ಇರೋದ್ರಿಂದ ಇವತ್ತು ಎಲ್ಲ ಜನ ಎರಡು ಊಟ ಮಾಡ್ತಾವ್ರೆ, ನೆಮ್ಮದಿಯಾಗಿ ಬದುಕ್ತಾವ್ರೆ. ಮನುಷ್ಯನಿಗೆ ಬೇಕಾಗಿರೋದು ರೌಡಿಸಮ್ ಅಲ್ಲ, ನೆಮ್ಮದಿಯಾಗಿ ಜೀವನ ಮಾಡೋದು ಬೇಕು ಧೈರ್ಯವಾಗಿ. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಅಂದರೆ ರೌಡಿಸಮ್ಮು, ಮುಸ್ಲಿಂ ಸಪೋರ್ಟು, ಇದೇ ಗೋಳು ಇವ್ರದ್ದು. ಮೋದಿಯವರ ಆಡಳಿತ, ಮೋದಿಯವರ ರಾಜಕೀಯ ಸಮಾಧಾನ ಇದೆಯಾ ನಿಮಗೆ? ಸಮಾಧಾನ 100% ಸಮಾಧಾನ. ಅವರೇ ಬರೋದ್ರೆ ಇವ್ರು ಈ ಗ್ಯಾರಂಟಿ ಎಲ್ಲ ಹೋಯ್ತು, ಯಾವುದು ಬರೋಲ್ಲ. ಇವ್ರು ಗ್ಯಾರಂಟಿ ಕೊಡೋದು ಇಲ್ಲ, ಎಲೆಕ್ಷನ್ಗೋಸ್ಕರ ಕಾಯ್ತವ್ರೆ. ಈಗಾಗಲೇ ದಿವಾಳಿ ಆಗೈತೆ ಗೊತ್ತಾ, ದಿವಾಳಿ ಆಗಿ ಇನ್ನು ಎಂಡಿಗೆ ಬಂದು ನಿಂತೈತೆ ಸರ್ಕಾರ. ಈ ಎಲೆಕ್ಷನ್ ಮುಗಿತದಂಗೆ ಸರ್ಕಾರ ಬಿದ್ದೋಯ್ತದೆ. ಈ ಬಾರಿನೂ ಹಂಗಾದ್ರೆ ಮೋದಿಯವರಿಗೆ ಜನ ಬೆಂಬಲ ಇರ್ತದೆ ಅಂತೀರಾ? 100% ಇರ್ತಾರೆ ರೀ. ಮೋದಿಯವ್ರು ಬಿಟ್ಟ ಮೇಲೆ ಬೇರೆ ಇನ್ಯಾರೂ ಬರೋಲ್ಲ. ಮೋದಿಯವ್ರನ್ನ ಬಿಟ್ಟರೆ ಯಾರಿಗೆ ಕೆಪಾಸಿಟಿ ಇರ್ಬೋದು ಸರ್ ನಿಮ್ಮ ಪ್ರಕಾರ? ರೀ, ನಮ್ಮ BJPಯಲ್ಲಿ ಮೋದಿ ಅಂತ ಒಬ್ಬನ ತೋರಿಸ್ತಾರೆ ಪ್ರಧಾನಿಗೆ. ಕಾಂಗ್ರೆಸ್ಸಲ್ಲಿ 15 ಜನ ಸೇರ್ಕೊಂಡವ್ರೆ. 15 ಜನ ಯಾರನ್ನಂತ ತೋರಿಸ್ತಾರೆ? ರಾಹುಲ್ ಗಾಂಧಿನ ತೋರಿಸ್ತಾರಾ? ಅವನು ಬಬ್ಲು. ಅವನು ಮಲ್ಲಿಕಾರ್ಜುನ್ ತೋರಿಸ್ತಾರಾ? ಅವನು ಬಬ್ಲು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗಂಗೆ ಹೆಸರಿಕ್ಕವನೆಲ್ಲ ಪ್ರಿಯಾಂಕಾ ಗಾಂಧಿ ಅಂತ ಅಂದ್ಬಿಟ್ಟಿದ್ದಾನೆ. ಅವನಿಗೆ ಗಾಂಧಿ ಕುಟುಂಬದವಲ್ಲ. 100% ಇವತ್ತು ಹೇಳಿದ್ದೀನಿ. ಗಾಡಿ ನಂಬರು ನನ್ನ ಹೆಸರು ನೋಟ್ ಮಾಡ್ಕೊಳ್ಳಿ, ಅವರೇ ಬರೋದು. ಸರ್ 2024 MP ಎಲೆಕ್ಷನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ನಿಮ್ಮ ಪ್ರಕಾರ? ಸರ್ ನಮಗೆ ಮೋದಿ ಆಡಳಿತ ಇದ್ದರೆ ನಮಗೆ ಉತ್ತಮ ಅಂತ ಅನಿಸುತ್ತೆ ಸರ್. ಯಾಕೆ ಮೋದಿಯವರೇ ಬೇಕಂತೀರಾ? ಮೋದಿಂದಂದರೆ ಅವರೊಂದು ಹೆಂಗಂದ್ರೆ ಮೋಟಿವೇಶನ್ ಪರ್ಸನ್ ಥರ. ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಸುರಕ್ಷತೆ ಮತ್ತು ನಮ್ಮ ಒಂದು ದೇಶದ ಮಕ್ಕಳ ಮೇಲೆ ಅಪಾರ ಪ್ರೀತಿ ಜಾಸ್ತಿ ಇದೆ ಅವರಿಗೆ. ಆದ್ದರಿಂದ ಮತ್ತು ಇನ್ನೊಂದು ನಮ್ಮ ಎಕನಾಮಿಕ್ ಏನಿದೆ ಅಂದರೆ ಸಖತ್ತಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇವಾಗ 5ನೇ ಪ್ಲೇಸಲ್ಲಿದೆ. ನೆಕ್ಸ್ಟು ಬರೋಂಥ ದಿನದಲ್ಲಿ ಈ ಸಲ ಅಧಿಕಾರ ಅವರು ಕೊಟ್ಟರೆ 3ನೇ ಸ್ಥಾನಕ್ಕೆ ಬರೋದಂತೂ 100% ಸರ್. ಈಗ ಬಂದು 10 ವರ್ಷ ಆಯಿತು, 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ. ಡೆವಲಪ್ ಮಾಡಿದಾರ, ಉತ್ತಮ ಕೆಲಸಗಳು ಮಾಡಿದಾರ ದೇಶದಲ್ಲಿ? ಸರ್ ಅದು ಹೆಂಗೆ ಅಂತಂದರೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಇವಾಗ ಎಜುಕೇಟೆಡ್ ಪರ್ಸನ್ಗೆ 100% ಗೊತ್ತಿರುತ್ತೆ. ನಾವೇನು ಅಂತ ಏನು ಎಜುಕೇಟೆಡ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮಗೆ ತಿಳಿದ ಮಟ್ಟಿಗೆ ಒಳ್ಳೆ ಆಡಳಿತ ಕೊಡ್ತಾಯಿದ್ದಾರೆ ಸರ್. ನಮ್ಮ ಹೆಂಗೇನಂದ್ರೆ ಪ್ರತಿಯೊಂದು ಇದರಲ್ಲಿ ಆಲೋಚನೆ ಮಾಡಿ ಯೋಚನೆ ಮಾಡಿ ಏನು ಮಾಡಬೇಕು, ನಮ್ಮ ದೇಶಕ್ಕೋಸ್ಕರ ಏನು ಮಾಡಬೇಕು, ಎಜುಕೇಷನ್ ಸಂಬಂಧಪಟ್ಟಿದ್ದಾದರೂ ಸರಿ, ಮೆಡಿಕಲ್ ಸಂಬಂಧಪಟ್ಟಿದ್ದಾದರೂ ಸರಿ, ಒಂದೇ ಬೇಡ ಸರ್. ಆ ಕೋವಿಡಲ್ಲಿ ಅವರಿಲ್ಲ ಅಂತಂದರೆ ಇವತ್ತು ನಾವೆಲ್ಲ ಹೆಂಗೆ ಯಾವ ಥರ ಹೆಂಗಂದರೆ ಇವತ್ತಿರೋ ಪೊಸಿಷನ್ ನೋಡಿದ್ರೆ ಬೇರೆ ಕಂಟ್ರಿಲಿ ನೋಡೋಕೆ ಹೋದ್ರೆ ಇವತ್ತು ನಮ್ಮ ದೇಶ ಯಾವ ರೀತಿಲಿ ತಂದೋಯ್ ನಿಲ್ಸವ್ರು ಅಂತ ಅಂದ್ಬಿಟ್ಟು ನೀವು ನೋಡಿದ್ರೇ ಅನಿಸುತ್ತೆ ಸರ್. ನಾವು ಹೇಳಿ ಅದೇನು ಅವಶ್ಯಕತೆಯೇ ಇಲ್ಲ. ಅದರಿಂದ ಮೋದಿನೇ ಆಡಳಿತಕ್ಕೆ ಬರಬೇಕು ಅಂತ ಅನ್ನೋದು ನನ್ನ ಅಪೇಕ್ಷೆ. ಈ ಬಾರಿನೂ ಜನ ಸಪೋರ್ಟ್ ಮಾಡ್ತಾರೆ ಅಂತಾರೆ ಮೋದಿಯವರಿಗೆ? ಸರ್ ಇಲ್ಲಿ ಹೆಂಗಂತಂದರೆ ಮೋದಿನ 100% ಸಪೋರ್ಟ್ ಯುವಕರು ಅಂತ 100% ಸಪೋರ್ಟ್ ಮಾಡ್ತಾರೆ ಸರ್.
ಯುವಕರು ಎಜುಕೇಷನ್ ಇವಾಗ ಓದೋ ಮಕ್ಕಳಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತು ಮೋದಿ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ. ಇವಾಗ ಹೇಳ್ತಾರೆ ರಾಮ ಮಂದಿರ ಉದ್ಘಾಟನೆ ಆಯಿತು, ಅದರಿಂದ ಅದ್ರದ್ದಲ್ಲ ಸರ್. ಅದು ನಮ್ಮ ದೇಶದ್ದು, ನಮ್ಮ ಹಿಂದುತ್ವ, ನಮ್ಮ ಅದು ಬಿಟ್ಟರೆ ಅದ್ರದ್ದಲ್ಲಿ ಏನಿಲ್ಲ. ನಮ್ಮ ಯುವಕರು ಎಜುಕೇಟೆಡ್ ಪರ್ಸನ್ನು ಮತ್ತು ಏಜ್ ಆಗಿರೋರಿಗೆ ಅವರು ಆಡಳಿತ ಹೆಂಗೆ ಅಂತಂದರೆ ಪ್ರತಿ ಒಂದುವೆ ಅವ್ರು ಚೆನ್ನಾಗಿ ಗೊತ್ತಿದೆ. ಇವತ್ತು ಚಿಕ್ಕ ಮಕ್ಕಳು ಕೇಳಿ ಸರ್, ಇವತ್ತು ಮೋದಿ ಬರಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಅವ್ರು ಇರೋಂಥ ಒಂದು ತಾಳ್ಮೆ ಇದೆ ನೋಡಿ, ಅದು ಬೇರೆಯವ್ರಿಗೆ ಯಾರಿಗೂ ಇರಲ್ಲ, ಇಲ್ಲವೇ ಇಲ್ಲ. ಅವ್ರಿಗೆ ತಾಳ್ಮೆ, ಅವರು ಪ್ರತಿಯೊಂದು ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳೋಂಥ ಒಂದು ಇದಿರೋದ್ರಿಂದ ನಿಜವಲ್ವೇ ಸರ್, ಇನ್ನೂ 10 ವರ್ಷ ಮೋದಿನೇ ಬರಬೇಕು ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ ಸರ್. ಮೋದಿಯವರ ಆಡಳಿತ, ಮೋದಿಯವರ ರಾಜಕೀಯ ನಿಮಗೆ ಸಮಾಧಾನ ಇದೆಯಾ? 100% ಸಮಾಧಾನ ಇರೋದಕ್ಕೆ ಹೇಳ್ತಿದ್ದೀವಿ ಸರ್. ನಾನು ಆ ಪಕ್ಷ ಈ ಪಕ್ಷ ಅದಂತೂ ನಾವು ಹೇಳಕ್ಕೆ ಹೋಗಲ್ಲ. ನನಗೆ ದೇಶ ಸುರಕ್ಷತೆ ಯಾರೇ ಬಂದರೂ ಸರಿ. ಆದರೆ ಇದು 10 ವರ್ಷದಲ್ಲಿ ಮೋದಿ ಕೊಟ್ಟಿರೋಂಥ ಒಂದು ಇದರಲ್ಲಿ ಆಡಳಿತದಲ್ಲಿ ಯಾವುದೇ ಕಾರಣಕ್ಕೂ ಏರ್ಪೇರಿಲ್ಲ. ಕೆಲವೊಂದು ಸಣ್ಣ ಪುಟ್ಟಗಳು ಇರ್ತವೆ, ಅದೆಲ್ಲ ಕೆಲವ್ರಿಗೆ ಗೊತ್ತಿರಲ್ಲ. ಅದು ಯಾಕಂದರೆ ಎಲ್ಲ ನಡ್ಕೊಂಡು ಹೋಗಿರ್ತೀವಿ, ಒಂದು 2% ಅಂದ್ಬಿಟ್ಟು ಕಳ್ಳನೇ ಕಿತ್ತಾಕಾದ್ರೆ ಅದು ಏನು ಪ್ರಯೋಜನ ಇಲ್ಲ. ಅದು ಯಾಕಂದರೆ ನಮ್ಮ ದೇಶಕ್ಕೋಸ್ಕರ ಅವರು ಏನು ಸರ್ ಈ ಏಜಲ್ಲಿ ಮಾಡಬೇಕಂತದ್ದು ಏನಿದೆ ಸರ್. ಅವ್ರ ತಾಯಿನ ಯಾವ ರೀತಿ ಅವರು ಸ್ಥಾಪನೆ ಮಾಡಿದ್ರು ಅಂತಂದರೆ ಅದಕ್ಕಿಂತ ದೊಡ್ಡದು ಇದೇ. ಬೇರೆ ರಾಜಕೀಯ ವ್ಯಕ್ತಿಗಳು ಯಾರು ಒಬ್ರಿಗೆ ಏನೋ ಹಿಂಗೆ ಆಗಿದ್ದರೆ ಅವ್ರು ಇಡೀ ದಿವಸನೇ ರಜಾ ಕೊಟ್ಟು ಇದು ಮಾಡೋರು. ಆದರೆ ಆ ತಾಯಿ ಸತ್ತಿದ್ರೂ ಬರೀ 2 ಅವರಿಂದ 3 ಅವರಲ್ಲಿ ಕೆಲಸ ಮುಗಿಸಿ ಮತ್ತೆ ಕೆಲಸ ಮಾಡಿದ್ರಲ್ಲ ಸರ್, ಅವ್ರಿಗಿಂತ ನಮ್ಮ ದೇಶ ಪ್ರೇಮ ಇರೋಂಥ ಒಂದು ವ್ಯಕ್ತಿ ಯಾರೂ ಇಲ್ಲ ಅಂತ ನಾನು ಅನ್ಕೋತಿದ್ದೀನಿ ಸರ್. 100% ಸರ್, ಅಧಿಕಾರಕ್ಕೆ 100% ಅವರು 400 ಸೀಟ್ ಅಂತ ಹೇಳ್ತಾ ಇದ್ದಾರೆ. ಆದರೆ 400 ಮೇಲೆ ಸೀಟ್ ಬರುತ್ತೆ ಅಂತ ನನಗೆ ಒಂದು ಅಪೇಕ್ಷೆ ಇದೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.